ಉದ್ಯಾನಗಳ ಭೂಮಿ ಬಳಕೆ ಮಸೂದೆ ಅದಾನಿ ಜೊತೆ ಡಿಕೆ ಶಿವಕುಮಾರ್ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಬಿಗ್ ಬಾಂಬ್. ಇದು ಉದ್ಯಾನಗಳ ಭೂಮಿ ಬಳಕೆ ಮಸೂದೆಯ ವಿಚಾರವಾಗಿ ಅದಾನಿಯ ಜೊತೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಒಪ್ಪಂದ ಮಾಡಿಕೊಂಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಬಿಗ್ ಬಾಂಬ್ ಇದು. ಮತ್ತೊಂದು ಕಡೆ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದ್ರೆ ವಿಪಕ್ಷಗಳ ಗದ್ದಲದ ನಡುವೆ ಮಸೂದೆಗಳ ಅಂಗೀಕಾರಕ್ಕೆ ಮುಂದಾಗಿದ್ದು ಉದ್ಯಾನವನಗಳ ಮಸೂದೆ ಅಂಗೀಕರಿಸಿ ಅನುಮೋದನೆಯನ್ನ ಪಡೆಯುವಂಥ ನಿಟ್ಟಿನಲ್ಲಿ ಮುಂದಾಗಲಾಯಿತು. ಈ ಮಸೂದೆಯಲ್ಲಿ ಉದ್ಯಾನವನದ 5% ಭೂಮಿ ಮಾರಾಟ, ಲಾಲ್ಬಾಗ್ ಭೂಮಿ ಬಳಕೆಗೆ ಮಸೂದೆ ಅಂಗೀಕಾರ ನೀಡುವಂಥದ್ದು. ಇನ್ನು ಪರಭಾರೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಅವಕಾಶವಿರಲಿದೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರ ಬಿಗ್ ಬಾಂಬ್ ಸ್ಫೋಟ ಆಗಿರುವಂಥದ್ದು. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಕಾಯ್ದೆ 1975ಕ್ಕೆ ತಿದ್ದುಪಡಿ ತರುವಂಥ ಹೊಸ ಮಸೂದೆ. ಇದೇ ವಿಚಾರವಾಗಿ 5% ಭೂಮಿಯನ್ನು ಯಾವುದೇ ಸರ್ಕಾರಿ ಉದ್ಯಾನವನ ಅಥವಾ ತೋಟದ ಒಟ್ಟು ವಿಸ್ತೀರ್ಣದ ಗರಿಷ್ಠ 5% ಭೂಮಿಯನ್ನು ಸಾರ್ವಜನಿಕ ಮೂಲಸೌಕರ್ಯ ಮತ್ತು ಉಪಯುಕ್ತತೆ ಯೋಜನೆಗಳಿಗಾಗಿ ಬಳಸೋದಕ್ಕೆ ಗುತ್ತಿಗೆ ಅಥವಾ ಉಡುಗೊರೆ ಅಥವಾ ವಿನಿಮಯ ಅಥವಾ ಅಡಮಾನದ ಮೂಲಕ ನೀಡುವಂಥದ್ದು ಈ ಒಂದು ತಿದ್ದುಪಡಿ ಅನುಮತಿಸುತ್ತೆ. ಸೊ ಹಾಗಾಗಿ ಇದೇ ಕಾರಣಕ್ಕೆ ಸರ್ಕಾರಿ ನೋಡಿ ಇಂತಹ ಭೂಮಿಗಳನ್ನು ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಅವಕಾಶ ಇರುವಂಥದ್ದು. ಭೂಮಿಯನ್ನು ಕೇವಲ ಸರ್ಕಾರಿ ಇಲಾಖೆಗಳು, ಶಾಸನಬದ್ಧ ಸಂಸ್ಥೆಗಳು, ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಅಥವಾ ಸ್ಥಳೀಯ ಸಂಸ್ಥೆಗಳು, ಈಗ ಉದಾಹರಣೆಗೆ GBA, ಸೊ ಸ್ಥಳೀಯ ಸಂಸ್ಥೆಗಳು ಮಾತ್ರ ಬಳಸೋದಕ್ಕೆ ಅರ್ಹವಾಗಿರುತ್ತವೆ. ಖಾಸಗಿ ರಿಯಲ್ ಎಸ್ಟೇಟ್ ಯೋಜನೆಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಸೊ ಆ ಮೂಲಕ 5% ಭೂಮಿ ಬಳಕೆ ಮಾಡುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸುವಂಥ ಸಂದರ್ಭದಲ್ಲಿ ಅದಾನಿ ಜೊತೆ DK ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅಂತ ಹರಿಹಾಯ್ದರು.